ತುಂಬಾ ಖುಷಿ ಆಗ್ತಿದೆ ಮೇಡಮ್. ತುಂಬಾ ಖುಷಿ ಆಗ್ತಾ ಇದೆ. ನಾವು ವರ್ಷ 4 ವರ್ಷದಿಂದ ರಾಗಿ ಬೀಸೋ ಸ್ಪರ್ಧೆ ಇದೆ. ಅದಕ್ಕೆ 4 ವರ್ಷದಿಂದನೂ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದೀನಿ. ನಾನು 4 ವರ್ಷದಿಂದ ಎರಡು ಸತಿನೂ ಫಸ್ಟ್ ಪ್ರೈಸ್ ಬಂದಿದ್ದೆ. ನನಗೆ ಈ ಸತಿ ನೋಡ್ಬೇಕು. ಈಗೆಲ್ಲ ಈ ಕಲ್ಲಿನ ಸಂಸ್ಕೃತಿ ಎಲ್ಲ ಮರೆ ಆಗೋಗ್ತಾ ಇದೆ. ಈ ರಾಗಿ ಬೀಸೋ ಕಲ್ಗಳು ಕಾಣಿಸೋದೇ ಕಷ್ಟ. ಹೌದು ಮೇಡಮ್, ನಮ್ಮ ಹಳೆ ಸಂಸ್ಕೃತಿ ಎಲ್ಲಾನು ಮತ್ತೆ ನೋಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಮೇಡಮ್. ಎಲ್ಲಿಂದ ಬಂದಿದ್ದೀರಾ? ನಾವು ಹುಣಸೂರಿಂದ ಮೇಡಮ್. ಕಲ್ಲು ನಿಮ್ಮ ಮನೆಯಿಂದಾನೆ ಹೌದು ಮೇಡಮ್, ಮನೆಯಿಂದಾನೇ ತಂದಿದ್ದೀನಿ. ಹುಣಸೂರಿಂದಾನೇ ನಾನೇ ತಗೊಂಡ್ ಬಂದಿದ್ದೀನಿ. ಎಷ್ಟು ವರ್ಷ ಆಗಿದೆ ಈ ಕಲ್ಲಿಗೆ? ಗೊತ್ತಿಲ್ಲ ಮೇಡಮ್, ನಾನು ಬೇರೆಯವ್ರ ಹತ್ರ ಇಸ್ಕೊಂಡ್ ಬಂದಿದ್ದೀನಿ. ಪರಿಚಯ ಇರೋ ತುಂಬಾ ಹಳೇದಿದೆ ಒಟ್ಟು. ನಾನು ಎಷ್ಟು ವರ್ಷದಿಂದ ಭಾಗಿಯಾಗ್ತಿದ್ದೀರಾ ಕಾರ್ಯಕ್ರಮದಲ್ಲಿ? ಇದೇ ಫಸ್ಟ್. ಖುಷಿ ಅನಿಸ್ತಿದ್ಯಾ? ನಂಗೆ ಖುಷಿ ಅನಿಸುತ್ತೆ. ಈಗೆಲ್ಲ ರಾಗಿ ಕಲ್ಗಳೆಲ್ಲ ಜಾಸ್ತಿ ಇಲ್ಲ. ಮುಂದೆ ಪರಂಪರೆಯಾಗಿ ರಾಗಿ ಕಲ್ಲು ಇರಲೇಬೇಕು. ಏನೇ ಬೀಸ್ಬೇಕಾದ್ರೂ ರಾಗಿ ಕಲ್ಲು ಬೇಕೇ ಬೇಕು. ಕಷ್ಟ ಇಲ್ಲ ಇಲ್ಲ ಇಲ್ಲ, ಸುಲಭ ಆಗೈತೆ ಕಣಪ್ಪ. ಇದ್ರಲ್ಲೇ ಬೀಸ್ತಾ ಇದ್ರು. ಇಲ್ಲಪ್ಪ, ಇದೇ ಫಸ್ಟು. ಖುಷಿ ಅನಿಸ್ತಿದ್ಯಾ? ಖುಷಿ ಅನಿಸುತ್ತೆ. ಕಲ್ಲು ನಿಮ್ಮ ಮನೇಲೆ ತಂದ್ರೆ ಹೇಗೆ? ಇಲ್ಲ, ಬೇರೆಯಿಂದ ತಂದಿದ್ದು.